ಯುದ್ಧ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾಲೋಕ. ಕೆಲವು ಶ್ರೀರಾಮ ಭಕ್ತರು ಎಲ್ಲ ಸುರಕ್ಷಿತ ಎಂದು ಬ್ಯಾಟಿಂಗ್. ಕೆಲವು ಲೂಟಿಕೋರ ಭಕ್ತರು ಏನೂ ಮಾಡಿಲ್ಲ, ಏನೂ ಆಗಿಲ್ಲ ಎಂದು ಬೌಲಿಂಗ್. ಕೆಲವು ಬಕಾಸುರ ತಂಡದವರು ಭರ್ಜರಿ ಕ್ಯಾಚಿಂಗ್. 2026 ಸೆಪ್ಟೆಂಬರ್ 9ರಂದು ರಾಷ್ಟ್ರದಲ್ಲಿ ರಾಜಕೀಯ ಬಿರುಗಾಳಿ. ಸುಮಾರು 65 ದಿನಗಳಲ್ಲಿ 63 ಆಗುವುದು 36. ಸುಭದ್ರ ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ. ರಾಜ್ಯ ಸುದ್ದಿ ಸೆಂಟರ್ ಅಡಾಕ್ ಸಮಿತಿ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ರಾಷ್ಟ್ರದಲ್ಲಿ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅಭದ್ರತೆಯ ಬಿರುಗಾಳಿ, ಬದಲಾವಣೆಯ ಚಂಡಮಾರುತ ಬೀಸತೊಡಗಿದೆ. ಕಾಂಗ್ರೆಸ್ ಪಕ್ಷದಲ್ಲಾಗಲಿ, BJP ಪಕ್ಷದಲ್ಲಾಗಲಿ, ಪ್ರಾದೇಶಿಕ ಪಕ್ಷಗಳಲ್ಲಾಗಲಿ ಬದಲಾವಣೆಯ ಬಿರುಗಾಳಿ, ಆಂತರಿಕ ಕಚ್ಚಾಟ ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲಿ ಪ್ರಾರಂಭವಾಗಿದೆ. ಉದಾಹರಣೆ ಯುಪಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬದಲಾವಣೆ ಮಾಡಬೇಕೆಂದು BJPಯ ಒಂದು ಗುಂಪು ಈಗಾಗಲೇ ರಹಸ್ಯ ತಂತ್ರ ನಡೆಸಿದೆ ಎಂದು ತಿಳಿದು ಬಂದಿದೆ. ಸಮರ್ಥ ಆಡಳಿತಕ್ಕೆ ಹೆಸರಾದ ಯೋಗಿ ಆದಿತ್ಯನಾಥ್ ರವರು ಈಗ ಅಯೋಧ್ಯೆ ಲೂಟಿ ಪ್ರಕರಣವನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತಾರೆ ಎಂಬುದರ ಮೇಲೆ ಇವರ ಭವಿಷ್ಯ, ಯೋಗಿ ಆದಿತ್ಯನಾಥರ ನಾಯಕತ್ವದ ಭವಿಷ್ಯ ನಿಂತಿದೆ ಎಂದು ಹೇಳಬಹುದಾಗಿದೆ. ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿ ಸಹಿತವಾಗಿ ಮುಖ್ಯಮಂತ್ರಿಯ ಬದಲಾವಣೆಯ ಒಂದು ರಹಸ್ಯ ತಂತ್ರ ಕೆಲವರು ನಡೆಸಿದ್ದಾರೆಂದು ವರದಿಯಾಗಿದೆ. ರಾಜಸ್ಥಾನದಲ್ಲಿ ಸಹಿತವಾಗಿ ಇದೇ ರೀತಿಯ ಬಿರುಗಾಳಿ ಬೀಸತೊಡಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ಮತ್ತು ನಾನ್ ಮೋದಿ ನಾಯಕರ ಕಚ್ಚಾಟ, ಆಂತರಿಕ ಕಚ್ಚಾಟ ಪ್ರಾರಂಭವಾಗಿದೆ. ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲ ಈಗ ಪ್ರಧಾನಿ ಪಟ್ಟಕ್ಕೆ ಕೇಳಿಬರ್ತಕ್ಕಂಥ ಹೆಸರುಗಳು. ಮೋದಿ ನಂತರ ಯಾರಾಗಬೇಕೆಂಬುದು ಈ ರಾಷ್ಟ್ರದ ಜನತೆ ಚರ್ಚೆಯಲ್ಲಿ ತೊಡಗಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕರ್ನಾಟಕದಲ್ಲಿ ಸಹಿತವಾಗಿ BJPಯಲ್ಲಿ 2-3 ಗುಂಪುಗಳಾಗಿ ಅಡ್ಡ ಮತದಾನವೇ ಇವರ ಕಚ್ಚಾಟಕ್ಕೆ ಸಾಕ್ಷಿಯಾಗಿದೆ. ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ, ಉತ್ತರ ಭಾರತದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಪಕ್ಷಗಳಲ್ಲಿ ಆಂತರಿಕ ಕಚ್ಚಾಟದಿಂದ ತತ್ತರಿಸಿ ಹೋಗ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಸುಮಾರು 65 ದಿನಗಳಲ್ಲಿ, ಈ ರಾಷ್ಟ್ರದ 65 ದಿನಗಳಲ್ಲಿ ಪ್ರಚಂಡ ರಾಜಕೀಯ ಬಿರುಗಾಳಿ ಬೀಸಿ 63 ಆಗುವುದು 36. ಅಂದರೆ ಪಕ್ಷಗಳು ಇಬ್ಬಾಗವಾಗುವುದು, ನಾಯಕತ್ವದ ಬದಲಾವಣೆ, ಆಮೇಲೆ ಅನೇಕ ರಾಜಕೀಯ ಏರುಪೇರುಗಳು ನಡೆದು ಒಂದು ಸುಭದ್ರ ಸರ್ಕಾರ ಬರುವುದರಲ್ಲಿ ಸಂದೇಹವೇ ಇಲ್ಲ. ಈಗಿರ್ತಕ್ಕಂಥದ್ದು ಮೋದಿಯ ಸರ್ಕಾರ ಸುಭದ್ರವಾಗಿದೆ, ಶಿವಕುಮಾರ ಸರ್ಕಾರವು ಸುಭದ್ರವಾಗಿದೆ. ಈ ಸುಭದ್ರ ಸರ್ಕಾರಕ್ಕೆ ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು ಸುನಾಮಿ ರೀತಿಯಲ್ಲಿ ಬಂದು ಸತ್ವ ಪರೀಕ್ಷೆಯನ್ನು ಮಾಡತೊಡಗುತ್ತವೆ. ಆದರೂ ಸಹಿತವಾಗಿ ಈ ನಾಯಕತ್ವದ ಬದಲಾವಣೆ ಅಷ್ಟು ಸುಲಭವಾಗಿ ಬಗೆಹರಿಯುವುದಿಲ್ಲ. ಯಾಕೆಂದರೆ ಮೋದಿಯವರು ಶ್ರೀರಾಮನ ಜಪ ಮಾಡುತ್ತಾ ಪಾರ್ಲಿಮೆಂಟ್ ನಮಸ್ಕರಿಸಿ ಪಾರ್ಲಿಮೆಂಟನ್ನು ಪ್ರವೇಶ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿವಜಪ ಮಾಡುತ್ತಾ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನು ವಿಧಾನಸೌಧಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಬಲದ ಜೊತೆಗೆ ದೈವಬಲ ಇದ್ದರೆ ಮನುಷ್ಯನಿಗೆ ಅಥವಾ ನಾಯಕತ್ವಕ್ಕೆ ಯಶಸ್ವಿ ಖಚಿತ ಎಂದು ಕೆಲವು ಸಮೀಕ್ಷೆಗಳಿಂದ ತಿಳಿದು ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರ್ಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.